ಡಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ರಾಷ್ಟ್ರೀಯ ಪಕ್ಷಗಳಿಂದ ಮರಾಠ ಸಮುದಾಯಕ್ಕೆ ಮೋಸ, ಶ್ಯಾಮ್ ಸುಂದರ್ ಗಾಯಕ್ವಾಡ್. ಮರಾಠ ಸಮುದಾಯ ದೇಶದಲ್ಲಿ ಮೊದಲಿನಿಂದಲೂ ದೇಶಭಕ್ತಿಯಲ್ಲಿ ತೊಡಗಿಕೊಂಡಿದ್ದು, ಈ ಮೊದಲು ಬಿಜೆಪಿ ನಮ್ಮ ಸಮುದಾಯದ ಬೆಂಬಲ ಪಡೆದುಕೊಂಡಿತ್ತು. ಈ ದೇಶದಲ್ಲಿ ಬ್ರಾಹ್ಮಣರು, ಲಿಂಗಾಯತರು ತಮ್ಮ ಪ್ರಾಬಲ್ಯ ಬಳಸಿಕೊಂಡು ಹಿಂದುಳಿದ ಮತ್ತು ಮರಾಠ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ. ಈ ಬಾರಿ ಕರ್ನಾಟಕದಲ್ಲಿ ಸುಮಾರು 10 ರಿಂದ 15 ಜನರು ನಮ್ಮ ರಾಷ್ಟ್ರೀಯ ಮರಾಠ ಪಕ್ಷದಿಂದ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡುವುದಾಗಿ ರಾಷ್ಟ್ರೀಯ ಮರಾಠ ಪಾರ್ಟಿ ರಾಷ್ಟ್ರೀಯ ಉಪಾಧ್ಯಕ್ಷ ಶ್ಯಾಮಸುಂದರ್ ಗಾಯಕ್ವಾಡ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಎಸ್ ಯಡಿಯೂರಪ್ಪ ನಮ್ಮ ಸಮುದಾಯಕ್ಕೆ ಕೊಟ್ಟ ಮಾತನ್ನ ತಪ್ಪಿದ್ದಾರೆ. ಈ ಮೊದಲು ಇತರೆ ಪಕ್ಷಗಳಿಗೆ ಅಪ್ಪ ಮಕ್ಕಳ ಪಕ್ಷ ಎಂದು ಹೇಳುತ್ತಿದ್ದ ಅವರು ಈಗ ತಾವೇ ತಮ್ಮ ಮಕ್ಕಳನ್ನ ಕೇಂದ್ರ ಹಾಗೂ ರಾಜ್ಯದಲ್ಲಿ ಸ್ಥಾನ ನೀಡಿ ಅಪ್ಪ ಮಕ್ಕಳ ಪಕ್ಷವನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಪಕ್ಷ ಸಂಘಟನೆಯು ನಮ್ಮ ಪಕ್ಷದಿಂದ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಾರಂಭವಾಗಿದ್ದು 2 ರಿಂದ 3 ಕ್ಷೇತ್ರದಲ್ಲಿ ಗೆಲುವು ನಿಶ್ಚಿತ ಎಂದ ಅವರು, ಹಿಂದುಳಿದ ಮತ್ತು ದಲಿತ ಸಮುದಾಯಕ್ಕೆ ಬಿಜೆಪಿ ಅನ್ಯಾಯ ಮಾಡಿದೆ ಎಂದರು. ರಾಷ್ಟ್ರೀಯ ಮರಾಠ ಪಕ್ಷವು ರಾಷ್ಟ್ರೀಯ ಪಕ್ಷವಾಗಿದ್ದು, ಕೆಲವು ರಾಜ್ಯಗಳಲ್ಲಿ ಮರಾಠಿಗರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ವಿಧಾನಸಭೆ ಮತ್ತು ಲೋಕಸಭೆ, ವಿಧಾನ ಪರಿಷತ್ ಸ್ಥಾನಗಳಿಗೆ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ದುಡಿದವರಿಗೆ ಸ್ಥಾನಮಾನ ನೀಡದೆ ಕಡೆಗಣಿಸಿದ್ದು, ಆದ್ದರಿಂದ ದೇಶವನ್ನು ರಕ್ಷಣೆ ಮಾಡುವ ರೈತಾಪಿ, ಕೂಲಿ ಕಾರ್ಮಿಕ, ಬಡವರು, ದೇಶ ಸೇವೆ ಮಾಡುತ್ತಿರುವವರನ್ನ ಗುರುತಿಸಿ ರಾಷ್ಟ್ರೀಯ ಮರಾಠ ಪಾರ್ಟಿಯು ಈ ಬಾರಿ ಚುನಾವಣೆಯಲ್ಲಿ ಎಲ್ಲ ಸಮುದಾಯದವರನ್ನ ಗುರುತಿಸಿ ಸ್ಪರ್ಧೆ ಮಾಡಿಸಿ ನ್ಯಾಯ ದೊರಕಿಸಲು ಮುಂದಾಗಿದ್ದು, ಅನೇಕ ಸಮುದಾಯದವರು ಮತ್ತು ಕೆಲವು ಪಕ್ಷಗಳು ಸಹ ಬೆಂಬಲ ನೀಡಿರುವುದಾಗಿ ಶ್ಯಾಮ್ ಸುಂದರ್ ಗಾಯಕ್ವಾಡ್ ತಿಳಿಸಿದರು. ಪತ್ರಿಕಾಗೋಷ್ಠಿ ವೇಳೆ ರಾಷ್ಟ್ರೀಯ ಮರಾಠ ಪಕ್ಷದ ರಾಜ್ಯಾಧ್ಯಕ್ಷ ಮನೋಹರ್ ರಾವ್ ಜಾಧವ್, ಗದಗ್ ಜಿಲ್ಲಾಧ್ಯಕ್ಷ ಮಾರುತಿ ಅರಳಿಕಟ್ಟಿ, ನಾರಾಯಣ್ ರಾವ್ ಗಾಯಕ್ವಾಡ್ ಸೇರಿದಂತೆ ಇತರರು ಇದ್ದರು. ಇವತ್ತು ಮರಾಠ ಸಮಾಜ ಅಪ್ಪಟ ಕನ್ನಡಿಗರು, ಈ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಸಾವಿರಾರು ನೆಲೆಸಿದಂಥವ್ರು. 50 ಲಕ್ಷಕ್ಕೂ ಹೆಚ್ಚು ಮರಾಠ ಸಮಾಜ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ, ಹೋಬಳಿಗಳ ಹಳ್ಳಿಗಳಲ್ಲಿ ನೆಲೆಸಿದ್ದಾರೆ. ಮೊದಲಿಂದಲೂ ದೇಶಭಕ್ತರು, ರಾಷ್ಟ್ರಭಕ್ತರು, ದೇಶ ಸೇವೆ ಮಾಡೋರು ಮತ್ತು ರೈತಾಪಿಗಳು ಮತ್ತು ಕೂಲಿ ಕಾರ್ಮಿಕರ ಬಡವರುಗಳಾಗಿ ಇವತ್ತು ಸೇವೆ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಮೊದಲಿನಿಂದಲೂ ಮರಾಠರ ಬೆಂಬಲವನ್ನು ಪಡೆಯುತ್ತಿದೆ. ಮರಾಠರ ಮತವನ್ನು ಪಡೆದು ಈ ಅಧಿಕಾರಕ್ಕೆ ಬಂತು. ನಾನು ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಒಬಿಸಿಯ ರಾಜ್ಯಾಧ್ಯಕ್ಷನಾಗಿ ಮತ್ತು ರಾಜ್ಯ ಸ್ತಂಭ ಮೋರ್ಚಾ ಅಧ್ಯಕ್ಷನಾಗಿ 12 ವರ್ಷಗಳ ಕಾಲ ಇದೇ ಪತ್ರಿಕಾಗೋಷ್ಠಿಯಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬಹಳ ಹೋರಾಟ ಮಾಡಿ, ಅವಾಗ ಇನ್ನೂ ಅಧಿಕಾರಕ್ಕೆ ಯಡಿಯೂರಪ್ಪನವರು ಬಂದಿರಲಿಲ್ಲ. ನಾವೆಲ್ಲ ಹೋರಾಟ ನಮ್ಮ ಈ ಸ್ತಂಭ ಮೋರ್ಚಾ ಅಧ್ಯಕ್ಷನಾಗಿದೆ. ನಾನು 3 ಬಾರಿ ಬಸವರಾಜ್ ಪಾಟೀಲ್ ಸೇಡಮ್ಮ ಜೊತೆಯಲ್ಲಿ, ಈಶ್ವರಪ್ಪ ಜೊತೆಯಲ್ಲಿ, ಯಡಿಯೂರಪ್ಪ ಜೊತೆಯಲ್ಲಿ 12 ವರ್ಷಗಳ ಕಾಲ ಸ್ತಂಭ ಮೋರ್ಚಾ ಅವರೆಲ್ಲರೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡಬೇಕು ಅಂತ ಹೇಳಿ, ಅವರ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗ್ತೇವೆ ಅಂತ ಹೇಳಿ ನಾವು ಹೋರಾಟ ಮಾಡಿ ನಾವು ಬಂದ್ವಿ. ಅದರ ನಂತರ ಒಬಿಸಿ ಇವತ್ತು 52% ಕರ್ನಾಟಕ ರಾಜ್ಯದಲ್ಲಿ ಇದೆ. 52% ಒಬಿಸಿ ಅಂದ್ರೆ ತಮ್ಮ ಗೊತ್ತಿರಬೇಕು. ಕುರುಬರು, ತಿಗಳರು, ಈಡಿಗರು, ಮೀನುಗಾರರು, ಮರಾಠರು, ಗಾಡಿಗರು, ನೇಕಾರರು, ಕುಂಬಾರರು ಇವರೆಲ್ಲರೂ ಏನು ದುಡಿದು ಇವತ್ತು ಕುಂಬಾರ ಮಡಿಕೆ ಮಾಡೋದ್ರಿಂದನೇ ಪಾತ್ರೆಗಳು ತಯಾರು ಮಾಡ್ತಾರೆ. ಬಟ್ಟೆಗಾರರು ಬಟ್ಟೆ ತಯಾರು ಮಾಡ್ತಾರೆ, ನೇಕಾರರು ಬಟ್ಟೆ ವೀವಿಂಗ್ ಮಾಡ್ತಾರೆ, ನಾಮದೇವ್ ಸಮಾಜದವರು ಬಟ್ಟೆಗಳು ಹೊಲಿತಾರೆ. ಇವತ್ತು ಕುರುಬರು ಕುರಿಕಾಯಿ ದನ ಸಾಕಾಣಿಕೆ ಮಾಡ್ತಾರೆ. ಹೀಗೆಲ್ಲ ಮಾಡಿ ಈ ಏನು ಇವತ್ತು ಕರ್ನಾಟಕದಲ್ಲಿ ಒಂದು ಲಿಂಗಾಯತರು, ಬ್ರಾಹ್ಮಣರದ ಒಂದು ಪ್ರಾತಿನಿಧ್ಯ ಜಾಸ್ತಿ ಮಾಡಿಕೊಂಡು ಇವತ್ತು ಇಡೀ ಹಿಂದುಳಿದವರಿಗೆ ಯಡಿಯೂರಪ್ಪನವರು ಮತ್ತು ಪ್ರಹ್ಲಾದ್ ಜೋಶಿ ಅವರು, ಬಸವರಾಜ ಬೊಮ್ಮಾಯಿ ಅವರು ನಮಗೆ ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಇವತ್ತು ಮರಾಠ ಸಮಾಜಕ್ಕೆ ಒಂದು ಟಿಕೆಟ್ ಕೊಡ್ತೀನಿ ಅಂತ ಒಂದು ವಾಗ್ದಾನ ಮಾಡಿ ನಾವು ದೆಹಲಿಗೆ 40 ಜನ ನಾವು ರಾಜ್ಯದ ಮುಖಂಡರುಗಳು, ಮರಾಠ ಮುಖಂಡರು ಹೋದಾಗ ಇದೇ ಸಂತೋಷ್ ಜಿ ಅವರು ಮತ್ತೆ ಎಲ್ಲ ವರಿಷ್ಠರು ಇದೇ ಪ್ರಹ್ಲಾದ್ 2 ಟಿಕೆಟ್ ನಿಮಗೆ ಮರಾಠ ಕೊಡ್ತೀನಿ ಅಂದ್ರು, ಮತ್ತು 5 ಟಿಕೆಟ್ಗಳನ್ನ ಹಿಂದುಳಿದ ಸಮಾಜಕ್ಕೆ ಕೊಡ್ತೀನಿ ಅಂದ್ರು. ಇವತ್ತು ಕೇವಲ ಹಿಂದುಳಿದ ಸಮಾಜಕ್ಕೆ ಒಂದೇ ಒಂದು ಟಿಕೆಟ್ ಕೋಟಾ ಶ್ರೀನಿವಾಸ ಪೂಜಾರಿ ಬಿಟ್ರೆ ಇನ್ಯಾರಿಗೂ ಕೊಟ್ಟಿಲ್ಲ. ಇವರು ಬರೀ ಕೇವಲ ಸ್ವಜನ ಪಕ್ಷಪಾತಿಗಳಾಗಿ ಪ್ರಹ್ಲಾದ್ ಜೋಶಿ ಅವರು, ಯಡಿಯೂರಪ್ಪನವರು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಮರಾಠಿಗೆ ಅನ್ಯಾಯ ಮಾಡಿದರೆ, ದ್ರೋಹ ಮಾಡಿದ್ದಾರೆ. ಇದರಿಂದ ಬೇಸತ್ತು ನಾನು ರಾಜೀನಾಮೆ ಕೊಟ್ಟು ಇವತ್ತು ರಾಷ್ಟ್ರೀಯ ಮರಾಠ ಪಾರ್ಟಿ ಅಂತ ನಾವು ಇಡೀ ಭಾರತದಲ್ಲೇ ಇದು ದೊಡ್ಡ ಒಂದು ಪಕ್ಷವಾಗಿ ಈಗ ಎದ್ದಿದೆ.
ಈಗ 250 ಇಡೀ ಭಾರತದ 250 ಜನ ಈ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಭಾರತದಲ್ಲಿ ಮಧ್ಯಪ್ರದೇಶ ಮತ್ತೆ ಉತ್ತರ ಭಾರತ, ದೆಹಲಿ, ಹರಿಯಾಣ, ಮಹಾರಾಷ್ಟ್ರ ಮತ್ತು ತಮಿಳುನಾಡಲ್ಲೂ ಸಹ ಇದೆ. ಕರ್ನಾಟಕದಲ್ಲಿ ಸುಮಾರು 10 ರಿಂದ 15 ಜನಕ್ಕೆ ಇಲ್ಲಿ ನಾವು ಟಿಕೆಟ್ ಘೋಷಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಈಗ ಬರೀ ಹೆಸರುಗಳು ಕೊಟ್ಟಿದ್ದೇವೆ. ಈಗಾಗಲೇ ಕೆಲವು ಬೆಳಗಾವಿ ಮತ್ತು ಉತ್ತರ ಕನ್ನಡಕ್ಕೆ ನಾನೇ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾ ಇದ್ದೀನಿ. ಮತ್ತೆ ಧಾರವಾಡಕ್ಕೆ ಪ್ರಹ್ಲಾದೇಶ್ವರ ಬಂಡಾಯ ಅಭ್ಯರ್ಥಿಯಾಗಿ ಜಿಡಿ ಗೋರ್ಪಡೆ ಅವರನ್ನ ನಿಲ್ಲಿಸ್ತಾ ಇದ್ದೀವಿ. ಮತ್ತೆ ಅದೇ ರೀತಿ ಬಿಜೆಪಿಯ ವಿರೋಧವಾಗಿ ನಮ್ಮ ರಾಷ್ಟ್ರೀಯ ಮರಾಠ ಪಕ್ಷದಿಂದ ಈಶ್ವರ ಘಾಡಿಯನ್ನವರಿಗೆ ನಿಲ್ಲಿಸ್ತಾ ಇದ್ದೀವಿ. ಮತ್ತೆ ಚಿಕ್ಕೋಡಿನಲ್ಲಿ ವಿನೋದ್ ಸಾಳಂಕಿ ಅವರು ನಿಲ್ಲಿಸ್ತಾ ಇದ್ವಿ. ಬೀದರಲ್ಲಿ ವಿಜಯಕುಮಾರ್ ಪಾಟೀಲ್ ಅಂತ ಈಗಾಗಲೇ ಅಲ್ಲಿ ಘೋಷಣೆ ನಡೀತದೆ. ಇದು ಕೆಲವು ಚರ್ಚೆ ಮಾಡಿ ಕೆಲವರು ನಮಗೆ ಬೇಕೇ ಬೇಕು ಅಂತ ಕೆಲವರು ಇದು ಮಾಡಿದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಇನ್ನೊಂದು ವಾರದೊಳಗಡೆ ಇನ್ನು ಬಾಕಿ ಕ್ಷೇತ್ರಗಳನ್ನು ನಾವು ಘೋಷಣೆ ಮಾಡ್ತಾ ಇದೀವಿ. ಆದ್ರೆ ಇವತ್ತು ನಮಗೆ ನಾವು ಏನ್ ಕೊಟ್ಟಿದ್ದೀವಿ ಕೆಲವು ಕಡೆ ಘೋಷಣೆ ಮಾಡಿದ್ರೆ ತಮಗೆ ತಿಳಿಸಿಲ್ಲ. ಯಾಕಂದ್ರೆ ಒಟ್ಟಾಗಿ ನಾವು ಮತ್ತೆ ನಾವು ಪತ್ರಿಕಾಗೋಷ್ಠಿ ತೆಗೆದುಕೊಂಡು ಎಲ್ಲವನ್ನ ಮುಂದಿನ ವಾರ ಇನ್ನು 10 ದಿನದೊಳಗಡೆ ನಾವು ಘೋಷಣೆ ಮಾಡ್ಬೇಕಂತ ಇದೀವಿ. ಇವತ್ತು ನಮ್ಗೆ ಅನ್ಯಾಯ ಆಗಿರೋದ್ರಿಂದ ಈ ರಾಷ್ಟ್ರೀಯ ಮರಾಠ ಪಾರ್ಟಿ ಬಡವರ ಪಾರ್ಟಿ, ರೈತರ ಪಾರ್ಟಿ, ಏನು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಆ ಬಡಬಗ್ಗರ ಅವರ ಕುಟುಂಬದಕ್ಕೆ ಉದ್ಧಾರಕ್ಕಾಗಿ ನಿಂತಿರುವಂತ ಈ ಪಾರ್ಟಿ ಮತ್ತು ನಮಗೆ ಇದುವರೆಗೂ ಮರಾಠ ಸಮಾಜಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡ್ತೀನಿ ಅಂತ ಹೇಳಿದ ಯಡಿಯೂರಪ್ಪ ನಾನು ಮುಖ್ಯಮಂತ್ರಿಯಾಗಿ 24 ಗಂಟೆ ಒಳಗೆ ನಾನು ನಿಮ್ಮ ಸಮಾಜವನ್ನ 3Bಯಿಂದ 2A ಮಾಡ್ತೀನಿ ಅಂದ್ರು. ಆದ್ರೆ ಕೊಟ್ಟ ಮಾತು ನಡೆದೇ ನಮ್ಮನ್ನ ವಂಚನೆ ಮಾಡಿದ್ದಾರೆ. ಆದ್ರೆ ಇದೆಲ್ಲ ಬೇಸತ್ತು ಇಡೀ ಮರಾಠ ಸಮಾಜ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಮಾಡಬಾರದು, ನಮ್ಮದೇ ಪಕ್ಷಕ್ಕೆ ರಾಷ್ಟ್ರೀಯ ಮರಾಠ ಪಾರ್ಟಿಗೆ ನಾವು ವೋಟ್ ಮಾಡಬೇಕು ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಈಗಾಗಲೇ ಸಂಘಟನೆ ನಡೀತಾ ಇದೆ. ಇದರ ಬಗ್ಗೆ ಜನ ಮರಾಠ ಸಮಾಜ ಬೇಸತ್ತಿದ್ದಾರೆ. ಇದರಿಂದ ನಾವೀಗ ಇಡೀ ರಾಜ್ಯದ ಸಂಘಟನೆ ಮಾಡ್ಕೊಂಡು ನಾವು ಹೊರಟಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಬೆಂಬಲ ನಮಗೆ ಬೇಕು. ಈ ಪಕ್ಷ ಬರೀ ಮರಾಠದೇ ಅಲ್ಲ, ದಲಿತರು ಸಹ ನಮ್ಮ ಜೊತೆಯಲ್ಲಿ ಇವತ್ತು ಏನಾಗಿದೆ ಬಿಜಾಪುರ ಮತ್ತು ಗುಲ್ಬರ್ಗ ಕೆಲವು ಭಾಗದಲ್ಲಿ ನಾವು ದಲಿತರು ಸಹ ನಾವು ಕಂಟೆಸ್ಟ್ ಮಾಡಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಅವರು ಸಹ ಮುಂದೆ ಬಂದಿದ್ದಾರೆ. ಮತ್ತು 8 ಮರಾಠರಿಗೆ ಕೊಡ್ತಾ ಇದ್ದೀವಿ, 2 ದಲಿತರಿಗೆ ಕೊಡ್ತಾ ಇದ್ದೀವಿ, 5 ಹಿಂದುಳಿದವರಿಗೆ ನಾವು 15 ಸ್ಥಾನಗಳಿಗೆ ನಾವು ಕಂಟೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾವು ರಾಜ್ಯ ಸಂಘಟನೆ ಮತ್ತು ರಾಜ್ಯ ಪ್ರವಾಸವನ್ನ ಕೈಗೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಇವತ್ತು ರಾಮರಾಜ್ ಜೋಶಿ ಅವ್ರ ಮೇಲೆ ಮತ್ತೆ ಭಗವಾನ್ ಕುಮಾರ್ ಮೇಲೆ, ಬಸವರಾಜ್ ಬೊಂಬಾಯಿ ಮೇಲೆ ಮತ್ತೆ ಉತ್ತರ ಕನ್ನಡ ಈ ಕ್ಷೇತ್ರಗಳಲ್ಲಿ ನಾವು ಬಹಳ ಬಂಡಾಯ ಅಭ್ಯರ್ಥಿಗಳನ್ನು ನಿಲ್ಲಿಸಿ ರಾಷ್ಟ್ರೀಯ ಮರಾಠ ಪಾರ್ಟಿ ಈ ಪಾರ್ಟಿಗೆ ಕೆಲವು ಪಕ್ಷಗಳು ಸಹ ಬೆಂಬಲ ಕೊಡ್ತಾ ಇದ್ದಾರೆ. ಅದು ಮುಂಬರುವ ತಮ್ಗೆ ಗೊತ್ತಾಗತ್ತೆ ಯಾವ ಪಕ್ಷ ಅಂತ ಹೇಳಿ. ಇಡೀ ಮಹಾರಾಷ್ಟ್ರ ಕಡೆಯಿಂದ ಎಲ್ಲಾ ಭಾಗದಿಂದನೂ ನಮ್ಮ ಪಕ್ಷಕ್ಕೆ ರಾಷ್ಟ್ರೀಯ ಮರಾಠ ಪಾರ್ಟಿಗೆ ಅವರ ಬೆಂಬಲ ಕೊಡ್ತಾ ಇದ್ದಾರೆ. ಇದು ಕಡೆ ಪಕ್ಷ ಒಂದು 2-3 ಸೀಟ್ ಆದ್ರೂ ನಾವು ಗೆಲ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ನಾನು ಒಂದು ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.